ನಮ್ಮತ್ರ ಯಾವುದೇ ಒಬ್ಬ ಕ್ಲೈಂಟು ಬ್ರೈಡಲ್ ಅಪಾಯಿಂಟ್ಮೆಂಟ್‌ನ ಬುಕ್ ಮಾಡ್ಕೊಂಡ್ರೆ ಮೊದಲು ಕೇಳೋ ಕ್ವೆಷನ್ನೇ ನಾವು ಯಾವ ಥರದ ಫೇಶಿಯಲ್ ಮಾಡ್ಕೋಬೇಕು? ಯಾವ ಕ್ಲೀನಪ್ ಅಥವಾ ಯಾವೊಂದು ಫೇಸ್ ಪ್ಯಾಕ್ ನಮಗೆ ಬೆಸ್ಟು ಅಂತ ಹೇಳಿ ಕೇಳೋದು. ನಾನು ಯೂಶುವಲ್ ಆಗಿ ಅವ್ರಿಗೆ ಹೇಳೋದೇನಂತಂದ್ರೆ, ನೀವು ಇಲ್ಲಿವರೆಗೂ ಯಾವುದು ಮಾಡಿಸಿಲ್ಲ ಅಂದ್ರೆ ಯಾವುದನ್ನೂ ಟ್ರೈ ಮಾಡಬೇಡಿ. ಹೋಮ್ ರೆಮಿಡೀಸ್‌ನ ಟ್ರೈ ಮಾಡಿ ಅಂತ ಹೇಳಿ. ಇನ್ ಕೇಸ್ ಅವರು ಆಲ್ರೆಡಿ ಮಾಡಿಸ್ತಿದ್ದಾರೆ, ಅವರಿಗೆ ಅದರ ಪರಿಚಯ ಇದೆ ಅಂತಂದ್ರೆ, ಅವರಿಗೆ ನೀವು ಈ ಹಿಂದೆ ಯಾವ್ದು ಮಾಡಿಸ್ತಿದ್ರಿ ಅದನ್ನೇ ಮಾಡಿಸಿ, ಹೊಸದನ್ನ ನಿಮ್ಮ ಮದುವೆ ಟೈಮಲ್ಲಿ ಟ್ರೈ ಮಾಡಬೇಡಿ ಅಂತ ಹೇಳ್ತಿರ್ತೀನಿ. ಯೂಶುವಲ್ ಆಗಿ ನನಗೆ ಗೊತ್ತಿರೋ ಹಾಗೆ 90% ನನ್ನ ಕ್ಲೈಂಟ್ಸು ನಾವು ಈ ಮೊದಲೇ ಮಾಡಿಸ್ತಾ ಇರೋದು ಇದೇ ಫಸ್ಟು ಅಂತ ಹೇಳ್ತಾರೆ. ನಾನು ಹೋಮ್ ರೆಮಿಡೀಸ್ ಟ್ರೈ ಮಾಡಿ ಅಂತ ಹೇಳಿದಾಗ ಯಾವ್ದು ಬೆಸ್ಟು ನೀವೇ ಹೇಳಿ ಅಂತಾನು ಹೇಳ್ತಿರ್ತಾರೆ. ಸೊ ಅವರಿಗೋಸ್ಕರನೇ ಈ ಥರದ ವಿಡಿಯೋಸ್‌ನ ನನಗೆ ಮಾಡಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನೇನು ತೋರಿಸ್ತಿದ್ದೀನಿ ಅಂತಂದ್ರೆ ಯೂಶುವಲ್ ಆಗಿ ಎಲ್ರಿಗೂ ಯೂಸ್ಫುಲ್ ಆಗೋ ಅಂಥದ್ದೇ. ಏನಪ್ಪಾ ಅದು ಅಂತಂದ್ರೆ ಬ್ರೈಡಲ್ ಗ್ಲೋ ಸ್ಕಿನ್ ಕೇರ್. ಸೊ ಬ್ರೈಡಲ್ ಗ್ಲೋನ ನಾವು ಯಾವ ಥರ ಬಿಲ್ಡ್ ಮಾಡ್ಕೋಬೇಕು, ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಬ್ರೈಡಲ್ ಗ್ಲೋನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಡೀಟೇಲ್ ಆಗಿ ಗೊತ್ತಾಗಬೇಕು ಅಂತಂದ್ರೆ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಕ್ಲೆನ್ಸಿಂಗ್. ಸೊ ನಾವು ಕ್ಲೆನ್ಸಿಂಗ್ ಆಗಿ ಇಲ್ಲಿ ರಾ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀವಿ. ಅದನ್ನ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಕಾಟನ್ನ ತಗೊಂಡಿದ್ದೀನಿ. ಸೊ ಇದರಿಂದ ಏನಪ್ಪ ಯೂಸ್ ಅಂತಂದ್ರೆ ಡಸ್ಟ್ ಎಲ್ಲ ರಿಮೂವ್ ಮಾಡುತ್ತೆ ಅಂಡ್ ಸ್ಕಿನ್ ನಮಗೆ ಮಾಯಿಶ್ಚರ್ ಕ್ರಿಯೇಟ್ ಮಾಡಿಕೊಡುತ್ತೆ ಅಂಡ್ ಸಾಫ್ಟ್ ಆಗಿ ಕೂಡ ಬಿಲ್ಡ್ ಆಗುತ್ತೆ. ಯಾಕಂದ್ರೆ ನಮ್ಮ ಅಪ್ಕಮಿಂಗ್ ಪ್ರೊಸೆಸ್ಗೆಲ್ಲ ಇದು ಕ್ಲೆನ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನಾನು ರಾ ಮಿಲ್ಕ್ನ ಕಾಟನ್ ಹೆಲ್ಪಿಂದ ಅಪ್ಲೈ ಮಾಡ್ಕೊತೀನಿ. ಇದರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ, ನಾವು ಇದಕ್ಕಿಂತ ಬಿಫೋರ್ ಯಾವುದೇ ಒಂದು ಪ್ರಾಡಕ್ಟ್ ಆಗಿರಲಿ, ಫೇಸ್ ವಾಶ್ ಆಗಿರಲಿ, ಮೇಕಪ್ ಆಗಿರಲಿ ಅಪ್ಲೈ ಮಾಡ್ಕೊಂಡಿದ್ರೆ ನೀಟಾಗಿ ರಿಮೂವ್ ಆಗುತ್ತೆ. ಸೊ ದಟ್ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಓವರಾಲ್ ಫೇಸ್ನ ಜೆಂಟಲ್ ಆಗಿ ಮಸಾಜ್ ಮಾಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಏರಿಯಾ ಸೆನ್ಸಿಟಿವ್ ಅನ್ನಿಸ್ತಾ ಇದೆ ಅಂತ ಅಂದರೆ ಅದನ್ನು ಅವಾಯ್ಡ್ ಮಾಡಿ, ಆ ಏರಿಯಾಕ್ಕೆ ಅಪ್ಲೈ ಮಾಡ್ಕೊಳ್ಳೋದನ್ನು. ಓಕೆನಾ? ಹೀಗೆ ನೀವು ಆಲ್ ಓವರ್ ಫೇಸ್ ಒಂದು 2 to 3 ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕು. ಅಂದರೆ ನೀಟಾಗಿ ಎಲ್ಲ ಕೂಡ ಡಸ್ಟ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ಇದೇನಪ್ಪ ಅಂದರೆ ಒಂದು ವೆಟ್ ಕ್ಲಾತ್. ಸೊ ಆಫ್ಟರ್ 2-3 ಮಿನಿಟ್ಸ್ ಆದಮೇಲೆ ಒಂದು ವೆಟ್ ಕ್ಲಾತಿಂದ ನೀವು ನೀಟಾಗಿ ಏನು ಕ್ಲೆನ್ಸ್ ಮಾಡಿರ್ತೀರ ಅದನ್ನು ನೀಟಾಗಿ ವೈಪ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್ಬು. ಸೊ ಫೇಸ್ ಸ್ಕ್ರಬ್ಬಿಗೆ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ನ ತಗೊತಾ ಇದ್ದೀನಿ. ಆ್ಯಂಡ್ ಈ ರೈಸ್ ಫ್ಲೋರಿಗೆ ನಾನು ಅಗೇನ್ 2 ಟೇಬಲ್ ಸ್ಪೂನ್ ರಾ ಮಿಲ್ಕ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಏನು ರೈಸ್ ಫ್ಲೋರ್ ಇರುತ್ತಲ್ಲ ಅದು ಏನಾದರೂ ಕ್ವಾಂಟಿಟಿ ಜಾಸ್ತಿ ಇದೆ, ಒಂಚೂರು ಜಾಸ್ತಿ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಪ್ಯೂರ್ ಹನಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಆದಮೇಲೆ ಎಲ್ಲ ಮಿಕ್ಸ್ ಅಂದರೆ ಎಲ್ಲನೂ ನೀವು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಪ್ರಾಪರ್ ಪೇಸ್ಟ್ ಫಾರ್ಮ್ ಬರೋವರೆಗೂ ನೀವು 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ಕಾಣ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಒಂದು ಪೇಸ್ಟ್ ಫಾರ್ಮೇಟ್ ಆಗಿದೆ ಅಂತ ಹೇಳಿ. ಈ ಪೇಸ್ಟ್ನ ಅಗೇನ್ ನಾನು ಇವಾಗ ಓವರ್ ಆಲ್ ಫೇಸ್ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಇದರಿಂದ ನಿಮಗೆ ಏನು ಯೂಸ್ ಅಪ್ಪ ಅಂತಂದರೆ ಬ್ಲ್ಯಾಕ್ ಹೆಡ್ಸ್ ಆಗಿರಲಿ, ವೈಟ್ ಹೆಡ್ಸ್ ಆಗಿರಲಿ ಆ್ಯಂಡ್ ಡೆಡ್ ಸ್ಕಿನ್ ಆಗಿರಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ ನೀಟಾಗಿ ರಿಮೂವ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಅಂಡರ್ ಐಸ್ ಏರಿಯಾ ಏನಿದೆ ಅದು ತುಂಬಾ ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ಒಂಚೂರು ಅವಾಯ್ಡ್ ಮಾಡಿ, ಬಿಕಾಸ್ ಅಲ್ಲಿ ಸ್ಕಿನ್ ತುಂಬ ಡೆಲಿಕೇಟ್ ಆಗಿರುತ್ತೆ. ಹಾಗಾಗಿ ಈ ಸ್ಕ್ರಬ್ಬಿಂಗ್ ಪ್ರೊಸೆಸ್ನು ಕೂಡ ನೀವು 2 to 3 ಮಿನಿಟ್ಸ್ ಮೇಂಟೈನ್ ಮಾಡಬೇಕು. ಅಂದರೆ ಆಲ್ ಓವರ್ ಫೇಸಲ್ಲಿ ಇರೋಂಥ ಎಲ್ಲ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ರಿಮೂವ್ ಆಗಬೇಕಲ್ವಾ. ನಾನು ಆವಾಗಲೇ ಹೇಳ್ದಂಗೆ ಬ್ಲ್ಯಾಕ್ ಹೆಡ್ಸ್ ಆಗಿರಲಿ, ವೈಟ್ ಹೆಡ್ಸ್ ಆಗಿರಲಿ, ಡೆಡ್ ಸ್ಕಿನ್ ಆಗಿರಲಿ. ಸೊ ಹಾಗಾಗಿ ಮಿನಿಮಮ್ 2 to 3 ಮಿನಿಟ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಅಗೇನ್ ನಾನು ಮತ್ತೆ ಈ ಕ್ಲಾತ್ನ ನೀಟಾಗಿ ವಾಶ್ ಮಾಡಿ ವೈಪ್ ಮಾಡ್ತಾ ಇದ್ದೀನಿ ವೆಟ್ ಕ್ಲಾತಿಂದ. ಸೊ ಥರ್ಡ್ ಸ್ಟೆಪ್ ಬಂದುಬಿಟ್ಟು ನಾನು ಫೇಸ್ ಮಸಾಜ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಒಂದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ನ ಆ್ಯಡ್ ಮಾಡಿದ್ದೀನಿ.
ಅಗೇನ್ ಇದು ಒಂದು ಪರ್ಫೆಕ್ಟ್ ಜೆಲ್ ಫಾರ್ಮೆಟಲ್ಲಿ ಫಾರ್ಮ್ ಆಗೋ ಥರ ನಾವು ಇದನ್ನ ಎರಡನ್ನೂ ಬ್ಲೆಂಡ್ ಮಾಡ್ಕೋಬೇಕು. ಏನು ನಾವು ಇವಾಗ ತೋರಿಸಿದ್ವಿ ಆ ಜೆಲ್ನ ನಾನು ಆಲ್ ಓವರ್ ಫೇಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದನ್ನ ನೀವು 5 to 6 ಮಿನಿಟ್ಸ್ ನೀಟಾಗಿ ಫೇಸ್ ಆಲ್ ಓವರ್ ಫೇಸ್ ಏನಿರುತ್ತೆ ಮಸಾಜ್ ಮಾಡ್ಕೋಬೇಕು. ಇದರಿಂದ ಏನು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋದಾದರೆ, ನಿಮ್ಮ ಏನು ಪಿಗ್ಮೆಂಟೇಷನ್ಸ್ ಇರುತ್ತೆ ಅದು ಪಿಗ್ಮೆಂಟೇಷನ್ ಆಗಿರಲಿ, ಪಿಂಪಲ್ಸ್ ಆಗಿರಲಿ, ಅದನ್ನೆಲ್ಲ ನಿಮಗೆ ಲೈಟನ್ ಮಾಡಿಕೊಡುತ್ತೆ. ಆ್ಯಂಡ್ ಸ್ವಲ್ಪ ನಿಮಗೆ ಫೇಸು ಹೈಡ್ರೇಟ್ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಬ್ರೈಟ್ ಫೀಲ್ ಬರುತ್ತೆ ಈ ಒಂದು ಫೇಶಿಯಲ್ ಮಸಾಜಿಂದ. ಸೊ ಇದನ್ನ ನೀವು ಅಂಡರ್ ಐಸ್ ಕೂಡ ಅಪ್ಲೈ ಮಾಡ್ಬೋದು. ಇದರಿಂದ ನಿಮಗೆ ಏನು ನಿಮ್ಮ ಅಂಡರ್ ಐಸು ಡಾರ್ಕ್ ಆಗಿರುತ್ತೆ ಅದನ್ನು ಕೂಡ ಲೈಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟೆಲ್ಲ ಸ್ಕಿನ್ ಕೇರ್ ಮಾಡಿ ನಿಮ್ಮದು ಯಾಕೆ ಅಂಡರ್ ಐಸ್ ಡಾರ್ಕ್ ಇದೆ ಅಂತ ಹೇಳಿ ಅನ್ಕೋಬೇಡಿ. ನಾನು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ್ದೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ. ಆ್ಯಂಡ್ ಈ ಅಂಡರ್ ಐಸ್ ಎಲ್ಲ ಬರೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ವೆಡ್ಡಿಂಗ್ಸ್ ಆ್ಯಂಡ್ ಅದೆಲ್ಲ ಆಯಿತು. ಇನ್ನೇನು ರೆಸ್ಟ್ ಮಾಡೋಣ ಅಂತಂದರೆ ನನಗೆ ಬೇಬಿ ಕೂಡ ಆಗೋಯ್ತು. ನಿಮಗೆ ಗೊತ್ತಿರುತ್ತೆ ಆಫ್ಟರ್ ಬೇಬಿ ಹೆಂಗಿರುತ್ತೆ ರಾತ್ರಿ ಎಲ್ಲ ಅಂತ ಹೇಳಿ. ಸೊ ಆ ಒಂದು ರಾತ್ರಿಗಳ ಅಂದರೆ ನಿದ್ದೆ ಇಲ್ಲದ ರಾತ್ರಿಗಳ ಗಿಫ್ಟ್ ಇದು. ನಾನು ಸ್ಕಿನ್ ಕೇರ್ ಮಾಡೋಕ್ಕೆ ಅಂದರೆ ವಿಡಿಯೋಸ್ ಮಾಡೋಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ, ನಂದು ಕೂಡ ಆಫ್ಟರ್ ಡೆಲಿವರಿ ಒಂದು ಸ್ವಲ್ಪ ಸ್ಕಿನ್ನು ಡಲ್ ಅನ್ನಿಸ್ತಾ ಇತ್ತು. ಹಾಗಾಗಿ ನನ್ನ ಸ್ಕಿನ್ ಕೂಡ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ ಇದರಿಂದ ಅಂತ ಹೇಳಿ ನಿಮಗೂ ಕೂಡ ಅದನ್ನೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ 6 ಮಿನಿಟ್ಸ್ ನಾನು ಇದನ್ನ ಏನಿದೆ ಇದನ್ನ ವೈಪ್ ಮಾಡ್ಕೊತಾ ಇದ್ದೀನಿ ವೆಟ್ ಕ್ಲಾತಿಂದ. ಟು ಬಿ ಫ್ರ್ಯಾಂಕ್, ಈ ಒಂದು ಆ್ಯಕ್ಚುಲಿ ನನಗೆ ಫಸ್ಟ್ ಕ್ಲೆನ್ಸಿಂಗ್ ಸ್ಟೆಪ್ ಆದಮೇಲೆ ಸ್ಕಿನ್ ತುಂಬಾ ಫ್ಲಫಿ ಸಾಫ್ಟ್ ಅಂತ ಅನ್ನಿಸ್ತಿತ್ತು. ಅಂದರೆ ಟೋಟಲಿ ಮಾಯ್ಶ್ಚರೈಸ್ಡ್ ಸ್ಕಿನ್ ಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ಥರ್ಡ್ ಸ್ಟೆಪ್ ಆದಮೇಲಂತೂ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಸ್ಕಿನ್, ನನಗಂತೂ ಆ್ಯಕ್ಚುಲಿ ಫೀಲ್ ಮಾಡೋಗ್ಲೇ ಖುಷಿ ಆಗ್ತಾ ಇದೆ. ಎಲ್ಲಿ ಈ ಸ್ಕಿನ್ ಕೇರ್ ಮಾಡ್ತಾ ನಾನು ಇನ್ನೂ ಬ್ರೈಟ್ ಆಗಿಬಿಡ್ತೀನೇನೋ ಅಂತ ಹೇಳಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ನೋಡಿ ಫ್ಲಫಿನೆಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಈ ಒಂದು ಫೇಸ್ ಗ್ಲೋ ಫೇಶಿಯಲ್ ರೆಮಿಡಿ ಏನಿದೆ ಇದು ಒಳ್ಳೆ ರಿಸಲ್ಟ್ ಗ್ಯಾರಂಟಿ ಕೊಡುತ್ತೆ. ಸೊ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ. ಇದು ಬಂದ್ಬಿಟ್ಟು ನಮ್ಮ ಏನು ಈ ಫೇಶಿಯಲ್ ಇದೆ ಇದ್ರದ್ದು ಲಾಸ್ಟ್ ಸ್ಟೆಪ್. ಇದಕ್ಕೆ ನಾನು 1 ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ 1 ಸ್ಪೂನ್ ರೋಸ್ ಪೆಟಲ್ ಪೌಡರ್. ಯೂಶುವಲ್ ಆಗಿ ನೀವು ಈ ಥರ ಪೌಡರ್ ಇಂಗ್ರೀಡಿಯೆಂಟ್ಸ್ ಜೊತೆ ಲಿಕ್ವಿಡ್ನ ಆ್ಯಡ್ ಮಾಡ್ತಿದ್ದೀರಾ ಅಂತಂದರೆ, ಸ್ಪೂನ್ ವೈಸ್ ಹೋಗೋದಕ್ಕಿಂತ ಆ ಒಂದು ಪೌಡರ್ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗಿ ಲಿಕ್ವಿಡ್ ಜೊತೆ ಒಂದು ಥಿಕ್ ಫಾರ್ಮೆಟ್ ಬರೋ ಥರ ಅಷ್ಟು ಲಿಕ್ವಿಡ್ನ ನೀವು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. 2 ಸ್ಪೂನ್ 1 ಸ್ಪೂನ್ ಅಂತ ನಾನು ಹೇಳೋಕ್ಕಿಂತ ಹಾಗೆ ಮಾಡ್ಕೊಳ್ಳಿ. ನಾನು ಇವಾಗ ಆ್ಯಡ್ ಮಾಡಿರೋಂಥ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ರೋಸ್ ವಾಟರ್. ವಿತ್ ದ ಹೆಲ್ಪ್ ಆಫ್ ಬ್ರಷ್ ನಾನು ಈ ಏನು ಫೇಸ್ ಪ್ಯಾಕ್ಗೆ ರೆಡಿ ಮಾಡಿದ್ದೆ ಅದೊಂದು ಪೇಸ್ಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಗೇನ್ ಆಲ್ ಓವರ್ ಫೇಸ್, ನೋ ಸ್ಕ್ರಬ್ಬಿಂಗ್, ನೋ ಮಸಾಜಿಂಗ್, ನಥಿಂಗ್, ಜಸ್ಟ್ ಅಪ್ಲೈ. ಈ ಒಂದು ಫೇಸ್ ಪ್ಯಾಕ್ನ ನೀವು 10 to 15 ಮಿನಿಟ್ಸ್ ಬಿಡಬೇಕು. ಅದಕ್ಕಿಂತ ಹೆಚ್ಚು ಬಿಟ್ಟರು ಒಳ್ಳೆಯದು. ಒನ್ಸ್ ಇದು ಡ್ರೈ ಆಗಿ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ವೆಟ್ ವೈಪ್ ತಗೊಂಡು ನೀಟಾಗಿ ವೈಪ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನನಗೆ ಗೊತ್ತಿಲ್ಲ ನಿಮಗೆ ರಿಸಲ್ಟ್ ಕಾಣ್ತಿದೆ ಅಂತ ಅಂದ್ಕೊತಿದ್ದೀನಿ. ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣ್ತಿದ್ದೇನೆ ಅನ್ನೋ ಗೊತ್ತಿಲ್ಲ. ಸೊ ಹಾಗಾಗಿ ನನಗಂತೂ ಇಲ್ಲಿ ಮಿರರಲ್ಲಿ ನೋಡ್ಕೋತಾ ಇದ್ದೀನಿ, ತುಂಬ ಒಳ್ಳೆ ರಿಸಲ್ಟ್ ಅನ್ನಿಸ್ತಾ ಇದೆ. ಫೈನಲ್ ಆಗಿ ಈ ಫೇಸ್ ಗ್ಲೋ ಅನ್ನೋ ಹೋಮ್ ರೆಮಿಡಿ ಏನು ಪ್ರೊಸೆಸ್ ಇತ್ತು ಅದು ಇವಾಗ ಕಂಪ್ಲೀಟ್ ಆಗಿದೆ. ಟು ಬಿ ಫ್ರ್ಯಾಂಕ್, ನನ್ನ ಸ್ಕಿನ್ನಲ್ಲಿ ನನಗೆ ತುಂಬ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಹೈಡ್ರೇಟ್ ಆಗಿದೆ, ಮಾಯ್ಶ್ಚರೈಸ್ಡ್ ಸ್ಕಿನ್ ಅಂತ ಥರ ಫೀಲ್ ಅನ್ನಿಸ್ತಾ ಇದೆ. ಫ್ಲಫಿನೆಸ್, ಸಾಫ್ಟ್, ಹೀಗೆ ಅನೇಕ ಥರದ ಡಿಫ್ರೆನ್ಸ್ ಕಾಣ್ತಾ ಇದೆ ನನಗೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮಗೂ ಗ್ಲೋ ಏನಾದರೂ ಕಾಣ್ತಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇದು ಬಂದ್ಬಿಟ್ಟು ನನ್ನ ಮೊದಲ ಪ್ರಯತ್ನ, ಅಂದರೆ ನನ್ನ ಮೊದಲ ವಿಡಿಯೋ. ಹಾಗಾಗಿ ಏನಾದರೂ ನಾನು ತಪ್ಪಿದ್ರೆ ಎಡವಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ನಿಮ್ಮ ಸಪೋರ್ಟ್ ಆ್ಯಂಡ್ ಲವ್ ಹೀಗೆ ಇರಲಿ. ಇದೇ ಥರದ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ಇವಾಗ ಸ್ಪೆಷಲ್ ಒಕೇಶನ್ಸ್ ಇದೆ ಅಥವಾ ಮದುವೆ ಇದೆ ಅವರಿಗೆಲ್ಲ ಇದನ್ನು ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.